ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 19ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಬೆಳಿಗ್ಗೆ 7:33 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಇದು ದಿನಪೂರ್ತಿ ಇರುವಂಥ ತಿಥಿ. ಇನ್ನು ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಸಂಜೆ 5:05 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:33 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 1:56 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:52 ಸಂಜೆ 6:19 ಗುಳಿಕ ಕಾಲ ಈ ದಿನ ಅಪರಾಹ್ನ 3:26 ಅಪರಾಹ್ನ 4:52 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:01 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಅಪರಾಹ್ನ 4:24 ಅಪರಾಹ್ನ 5:06 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:29 ಬೆಳಿಗ್ಗೆ 11:16 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:12. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ವಿಶೇಷವಾಗಿ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ ರವಿ. ಹಾಗಾಗಿ ಆಡಳಿತ ನಡೆಸುವಂಥ ರಾಜಕಾರಣಿಗಳಿಗೆ ಈ ದಿನ ಶುಭ ದಿನ. ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯ ಪ್ರಯಾಣವನ್ನು ಆರಂಭ ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದಂತಹ ಮುಹೂರ್ತಗಳು ಈ ದಿನ ಇರುತ್ತೆ ರಾಜಕಾರಣಿಗಳಿಗೆ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ ಅಥವಾ ಅವರಿಂದ ಒಂದು ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರ, ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು. ಏಕೆಂದರೆ ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ತುಂಬಾ ಶುಭ ಫಲಗಳಿರುವಂತಹ ದಿನ ಈ ರವಿಯ ಅಧಿಪತ್ಯ ಹೊಂದಿರುವಂತಹ ರವಿವಾರ.
ಹಾಗೆ ಈ ದಿನ ದಾನ ಧರ್ಮಾದಿಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಧರ್ಮದ ಕಾರ್ಯಗಳೇನಿದೆ ಅದು ನಿಮಗೆ ಕೀರ್ತಿಯನ್ನು, ಯಶಸ್ಸನ್ನು ತರುತ್ತೆ. ಹಾಗಾಗಿ ಧರ್ಮಕ್ಕೆ, ಕೀರ್ತಿಗೆ ಕಾರಕನಾಗಿರುವಂಥ ರವಿಯಿಂದ ಉತ್ತಮವಾದಂಥ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲೂ ಕೂಡ ಆರಂಭ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 14 ನಿಮಿಷದಿಂದ ರಾತ್ರಿ 7 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 32 ನಿಮಿಷದಿಂದ ರಾತ್ರಿ 2 ಗಂಟೆ 35 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಅನ್ಫೇವರಬಲ್ ಆಗಿರುವಂಥದ್ದು ಶನಿ ಹೋರ. ರಾಜಕಾರಣಿಗಳಿಗೆ ಚೆನ್ನಾಗಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಶನಿ ಹೋರದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡುವಂಥ ಸಮಯ ಶನಿ ಹೋರ ಆಗಿರಬಾರ್ದು ಈ ದಿನ. ಏಕೆಂದರೆ ಈ ದಿನ ರಾಜಕಾರಣಿಗಳಾಗಲಿ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಾಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಆ ಕೆಲಸದಿಂದ ನಿಮಗೆ ಅಷ್ಟೊಂದು ಶ್ರೇಯಸ್ಸು ಸಿಕ್ಕಲ್ಲ. ಹಾಗೆ ಕೆಲಸದಿಂದ ಏನೋ ಅಪಮಾನ ಆಗುವಂಥದ್ದು, ಕೆಲಸ ನಿಮಗೆ ತುಂಬ ದುಬಾರಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರ ಯಾವುದೇ ಇದ್ದರೂ ಅದನ್ನು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು, ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಪ್ರಯಾಣವನ್ನು ಕೂಡ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ. ಇನ್ನು ಅಪರಾಹ್ನ 5 ಗಂಟೆ 16 ನಿಮಿಷದಿಂದ ಸಂಜೆ 6 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 30 ನಿಮಿಷದಿಂದ ರಾತ್ರಿ 1 ಗಂಟೆ 32 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಪ್ರತಿದಿನ ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಕೆಲವು ನಿರ್ದಿಷ್ಟ ಹೊರಗಳನ್ನು ನೀವು ಅನುಸರಣೆ ಮಾಡೋದ್ರಿಂದ ಉತ್ತಮವಾದಂತಹ ಫಲಿತಾಂಶಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಇದರಿಂದ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಇನ್ನು ಪ್ರತಿನಿತ್ಯ ನೀವು ಯಾವ ಸಮಯ ಚೆನ್ನಾಗಿದೆ ಅನ್ನೋವಂಥದ್ದನ್ನು ನೋಡಬೇಕಾದ್ರೆ ಪಂಚಾಂಗವನ್ನು ನೋಡಬೇಕು. ಅದಕ್ಕೆ ಬದಲಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡ್ರೆ ಸಾಕು. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗತ್ತೆ. ಇದರಿಂದ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲಿತಾಂಶಗಳು ನಿಮ್ಮ ಕೈಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಉತ್ತರ ಫಲ್ಗುಣಿ ನಕ್ಷತ್ರ ಇರುವಂಥ ದಿನ, ಜೊತೆಗೆ ಹಸ್ತ ನಕ್ಷತ್ರ ಕೂಡ ಇರುತ್ತೆ ಈ ದಿನ ಸಂಜೆಯ ನಂತರದಲ್ಲಿ. ಹಾಗಾಗಿ ಈ ಭಾನುವಾರದ ದಿನ ಉತ್ತರ ಫಲ್ಗುಣಿ ನಕ್ಷತ್ರ ಇದ್ದರೆ ಆ ಸಮಯ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ, ಅಮೃತ ಸಿದ್ಧಿಯೋಗ ಕೂಡ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 50 ನಿಮಿಷದಿಂದ ಈ ದಿನ ಸಂಜೆ 5 ಗಂಟೆ 5 ನಿಮಿಷದವರೆಗೆ ಈ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುತ್ತೆ. ಏಕೆಂದರೆ ಇಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಮತ್ತು ಭಾನುವಾರ ಸಂಯೋಗ ಆಗಿರುವಂಥದ್ದು. ಇನ್ನು ಈ 5 ಗಂಟೆ 5 ನಿಮಿಷದ ನಂತರದಲ್ಲಿ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಆದರೆ ಭಾನುವಾರವೇ ಮುಂದುವರಿತಾ ಇರುತ್ತೆ. ಹಾಗಾಗಿ ಯಾವ ಭಾನುವಾರದ ದಿನ ಹಸ್ತ ನಕ್ಷತ್ರ ಇರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಹಾಗಾಗಿ ಈ ಸರ್ವಾರ್ಥ ಸಿದ್ಧಿಯೋಗ ಈ ದಿನ ಸಂಜೆ 5 ಗಂಟೆ 5 ನಿಮಿಷದಿಂದ ನಾಳೆ ಬೆಳಿಗ್ಗೆ 6 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಇದರ ಸದುಪಯೋಗಪಡಿಸ್ಕೊಳ್ಳಿ. ಯಾವುದೇ ರೀತಿಯ ಹೊಸ ಕಾರ್ಯಕ್ರಮಗಳಿರಲಿ, ಧರ್ಮ ಕಾರ್ಯಗಳಿರಲಿ, ನಿಮ್ಮ ಪ್ರಯಾಣ ಇರಲಿ, ಅದನ್ನು ಈ ಸರ್ವಾರ್ಥ ಸಿದ್ಧಿಯೋಗ ಅಥವಾ ಈ ಅಮೃತ ಸಿದ್ಧಿಯೋಗದ ಸಂದರ್ಭದಲ್ಲಿ ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ, ಅತ್ಯುತ್ತಮವಾದಂತಹ ಪ್ರಗತಿ ನಿಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂಧುಗಳೇ, ಈ ಕಾರ್ಯಕ್ರಮವನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳೋದ್ರಿಂದ ಇಂತಹ ಮಾಹಿತಿಗಳೆಲ್ಲ ಕೂಡ ನಿಮಗೆ ಪ್ರತಿದಿನ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಮಗು ಹುಟ್ಟಿದ ಕೂಡಲೇ ಜಾತಕವನ್ನು ಬರೆಸುವಂಥ ಒಂದು ಸತ್ಸಂಪ್ರದಾಯ ನಮ್ಮ ಹಿರಿಯರಲ್ಲಿ ಇತ್ತು. ಪ್ರತಿಯೊಬ್ಬರ ಜಾತಕ ಕೂಡ ಅಲ್ಲಿ ಬರೆದು ಇಡ್ತಾ ಇದ್ರು.
ಯಾಕೆ ಅಂತ ಹೇಳಿದ್ರೆ ಆ ಜನನ ಸಮಯ ಯಾವುದಿತ್ತು, ಯಾವ ಸಂದರ್ಭದಲ್ಲಿ ಮಗುವಿಗೆ ದೋಷಗಳು ಕಾಡುತ್ತೆ ಅನ್ನುವಂಥ ವಿಚಾರ ಅದರಿಂದ ಸುಲಭವಾಗಿ ಗೊತ್ತಾಗ್ತಾ ಇತ್ತು. ಏಕೆ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ಮಾಡುವಂಥ ಉದ್ಯೋಗ ಆಗಲಿ, ಕೆಲಸ ಕಾರ್ಯಗಳಾಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ ಕೈ ಹತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಲಾಭಾಂಶ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ದೋಷ ಇದೆ ಅಂತ ಹೇಳಿ ಒಂದು ಹಂತಕ್ಕೆ ನಾವು ಕಂಡುಹಿಡ್ಕೊಳ್ಬೋದು. ಹಾಗಾಗಿ ಈ ಗ್ರಹಗತಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಜನನ ಸಮಯದಲ್ಲೇ ಕೆಲವೊಂದು ದೋಷಗಳೇನಾದರೂ ಇದ್ದರೆ ಅದನ್ನು ಗುರುಮುಖೇನ ತಿಳ್ಕೊಂಡು ಆ ದೋಷ ನಿವಾರಣೆಗೆ ಶಾಂತಿ, ಹೋಮ, ಹವನ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಯಾವ ಕಾರಣಕ್ಕಾಗಿ ಯಾವ ಶಾಂತಿಯನ್ನು ಮಾಡಿಸಬೇಕು ಅನ್ನುವಂಥ ವಿಚಾರವನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಪ್ರತ್ಯೇಕ ವ್ಯಕ್ತಿಗಾಗಿ ಮಾಡುವಂಥ ವೈದಿಕ ಪೂಜಾ ವಿಧಾನಕ್ಕೆ ಶಾಂತಿ ಅಂತ ಹೇಳಿ ಕರೀತಾರೆ. ಇದು ಸಾಮೂಹಿಕ ಅಲ್ಲ, ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ವೈಯಕ್ತಿಕ ದೋಷ ಪರಿಹಾರಕ್ಕೆ ಮಾಡಿಕೊಳ್ಳುವಂಥದ್ದನ್ನು ಶಾಂತಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಶಾಂತಿ ಪೂಜೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಂತಹ ಸಂದರ್ಭದಲ್ಲಿ ನಾವು ಮಕ್ಕಳ ಜನನ ಯಾವ ಯಾವ ಸಂದರ್ಭದಲ್ಲಿ ಆಗಿದ್ದರೆ ಅಲ್ಲಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನೋಡೋಣ. ಈಗಾಗಲೇ ಈ ಮಾಹಿತಿ ನಿಮಗೆ ಗೊತ್ತಿದೆ, ಆದರೆ ನಮ್ಮ ವೀಕ್ಷಕರು ಪದೇ ಪದೇ ಕೇಳ್ತಾ ಇರೋದ್ರಿಂದ ಅದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಈ ದಿನ ತಿಳ್ಕೊಳ್ಳೋಣ. ಇಲ್ಲಿ ಕೃಷ್ಣ ಚತುರ್ದಶಿ ಜನನ ಶಾಂತಿ ಅಂದರೆ ಮಗು ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಜನನ ಆಗಿದ್ದರೆ, ಅಂದರೆ 14ನೆಯ ದಿನ ಏನಾದರೂ ಜನನ ಆಗಿದ್ದರೆ ಅಲ್ಲಿ ಅನೇಕವಾದಂತಹ ಅನಿಷ್ಟ ಫಲಗಳು ಬರ್ತಾ ಇರುತ್ತೆ. ಹಾಗಾಗಿ ಚತುರ್ದಶಿ ತಿಥಿಯ ಕಾಲವನ್ನು 6 ಭಾಗ ಮಾಡಬೇಕು. ಆ ತಿಥಿ ಆ ದಿನದಲ್ಲಿ ಎಷ್ಟು ಸಮಯ ಇದೆ ಅನ್ನುವಂಥದ್ದನ್ನು ನೋಡಿ 6 ಭಾಗ ಮಾಡಿ ಅದರಲ್ಲಿ 1ನೇ ಭಾಗವನ್ನು ಶುಭ ಅಂತಲೂ, 2ನೇ ಭಾಗವನ್ನು ತಂದೆಗೆ ಅನಿಷ್ಟ ಅಂತಲೂ, 3ನೇ ಭಾಗವನ್ನು ತಾಯಿಗೆ ಅನಿಷ್ಟ ಅಂತಲೂ, 4ನೇ ಭಾಗವನ್ನು ಮಾವನಿಗೆ ಅನಿಷ್ಟ ಎಂದು, ಇನ್ನು 5ನೇ ಭಾಗವನ್ನು ವಂಶನಾಶ ಅಂತ ಹೇಳಿ, ಇನ್ನು 6ನೆಯ ಭಾಗವನ್ನು ಧನಹಾನಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಇಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಹುಟ್ಟಿದಂಥವರು ಈ ಜನನ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇನ್ನೊಂದು ಸಿನಿವಾಲಿ ಕುಹು ಜನನ ಶಾಂತಿ ಅಂತ ಹೇಳಿ, ಇಲ್ಲಿ ಮಗು ಅಮಾವಾಸ್ಯೆಯ ದಿನದಂದು ಜನನ ಆಗಿದ್ರೆ ಅಮಾವಾಸ್ಯೆಯ ಪರಮ ಘಟಿಯನ್ನ 8 ಭಾಗವನ್ನಾಗಿ ಮಾಡಬೇಕು. ಇಲ್ಲಿ ಪ್ರಥಮ ಭಾಗ ಜನನಕ್ಕೆ ಸಿನಿವಾಲಿ ಅಂತ ಹೇಳಿ ಕರೀತಾರೆ, ಇನ್ನು ಅಷ್ಟಮ ಭಾಗಕ್ಕೆ ಕುಹು ಜನನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಜನನದಲ್ಲಿ ಬರುವಂತಹ ದೋಷ ನಿವಾರಣೆಗೆ ಶಾಂತಿ ಕಾರ್ಯವನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ದರ್ಶ ಜನನ ಶಾಂತಿ, ಇಲ್ಲಿ ಅಮಾವಾಸ್ಯೆಯ ತಿಥಿಯ ಪರಮ ಘಟಿಯನ್ನ ಭಾಗವನ್ನಾಗಿ ಮಾಡಿದಾಗ 2ನೇ ಭಾಗದಿಂದ 6ನೇ ಭಾಗದವರೆಗೆ ಹುಟ್ಟಿದಂತಹ ಮಗುವಿಗೆ ಬರುವಂತಹ ದೋಷ ಏನಿದೆ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು. ಈ ನಿವಾರಣೆಗೆ ದರ್ಶ ಜನನ ಶಾಂತಿ ಅಥವಾ ಅಮಾವಾಸ್ಯೆಯ ಜನನ ಶಾಂತಿ ಅಂತ ಹೇಳಿ ಕರೀತಾರೆ. ಈ ಶಾಂತಿಯನ್ನು ಕೂಡ ಮಾಡಿಸ್ಕೊಳ್ಬೇಕು. ಇನ್ನು ಸೂರ್ಯ ಸಂಕ್ರಾಂತಿ ದಿನ, ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ದಿನ ಏನಾದರೂ ಮಗು ಹುಟ್ಟಿದ್ರೆ ಅಲ್ಲಿ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಮತ್ತೆ ವ್ಯತಿಪಾತ, ವೈಧೃತಿ, ಅತಿಗಂಡ, ಗಂಡಯೋಗ ಈ ಒಂದು ಯೋಗದ ಸಂದರ್ಭದಲ್ಲಿ ಜನನ ಆಗಿದ್ರೆ ಅಲ್ಲೂ ಕೂಡ ಜನನ ಶಾಂತಿಯನ್ನ ಮಾಡಿಸ್ಕೊಳ್ಬೇಕು. ಇನ್ನು ಆಶ್ಲೇಷ ಜನನ ಶಾಂತಿ, ಮಗು ಆಶ್ಲೇಷ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದ್ರೆ ಅಲ್ಲಿ ದೋಷಾದಿಗಳು ಉಂಟಾಗ್ತಾ ಇರುತ್ತೆ. ಅದರ ನಿವಾರಣೆಗಾಗಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. 1ನೇ ಪಾದ ಜನನಕ್ಕೆ ಶುಭ ಫಲ ಇದೆ, ಇನ್ನು 2ಯ ಪಾದದ ಜನನಕ್ಕೆ ಧನನಾಶ ಇದೆ, 3ಯ ಪಾದದ ಜನನಕ್ಕೆ ತಾಯಿಗೆ ಅರಿಷ್ಟ ಉಂಟಾಗುತ್ತೆ. ಹಾಗಾಗಿನೇ ಇಲ್ಲಿ ಆಶ್ಲೇಷ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಮಗು ಹುಟ್ಟಿದ್ರೆ ಅಲ್ಲೂ ಜನನ ಶಾಂತಿ ಆಗಬೇಕು. ಇನ್ನು ಜ್ಯೇಷ್ಠ ನಕ್ಷತ್ರ ಜನನ ಶಾಂತಿ, ಮಗು ಏನಾದರೂ ಜ್ಯೇಷ್ಠ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದ್ರೆ ದೋಷಾದಿಗಳು ಬರುತ್ತೆ. ಇದರ ನಿವಾರಣೆಗೆ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಅದರಲ್ಲೂ ವಿಶೇಷತಃ 4ನೇ ಪಾದದಲ್ಲಿ ಜನಿಸಿದರೆ ತಂದೆ ತಾಯಿಗೆ ಅನಿಷ್ಟ ಉಂಟಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಇಲ್ಲಿ ಶಾಂತಿ ಕ್ರಿಯೆಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಮೂಲ ನಕ್ಷತ್ರ ಜನನ ಶಾಂತಿ, ಮಗು ಮೂಲ ನಕ್ಷತ್ರ ಇರುವಂತಹ ಸಮಯದಲ್ಲಿ ಜನಿಸಿದ್ರೆ 1ನೇ ಪಾದಕ್ಕೆ ಅತಿ ಅನಿಷ್ಟ ಇರುತ್ತೆ, 2ನೇ ಪಾದಕ್ಕೆ ತಾಯಿಗೆ ಅನಿಷ್ಟ, 3ನೇ ಪಾದಕ್ಕೆ ಧನನಾಶ, ಇನ್ನು 4ನೇ ಪಾದಕ್ಕೆ ಕುಲನಾಶ ಆಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಈ ಹೆಣ್ಣು ಮಗು ಈ ನಕ್ಷತ್ರದಲ್ಲಿ ಜನಿಸಿದರೆ ಗಂಡನ ತಂದೆಗೆ ಅನಿಷ್ಟ ಉಂಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಈ ಶಾಂತಿ ಕ್ರಿಯೆಗಳನ್ನು ಮಾಡಿಸ್ಕೊಂಡ್ರೆ ಅದು ಶಮನ ಆಗತ್ತೆ. ಇನ್ನು ಗ್ರಹಣ ಜನನ ಶಾಂತಿ ಅಂದರೆ ಮಗು ಸೂರ್ಯ ಅಥವಾ ಚಂದ್ರಗ್ರಹಣ ಇರುವಂತಹ ಸಂದರ್ಭದಲ್ಲಿ ಆ ಗ್ರಹಣದ ಕಾಲದಲ್ಲಿ ಜನಿಸಿದರೆ ಅದು ದೋಷ.
ಅದರ ನಿವಾರಣೆಗೆ ಶಾಂತಿ ಕಾರ್ಯಗಳನ್ನು ಮಾಡಿಸ್ಕೊಳ್ಬೇಕು. ಇನ್ನು ಏಕನಕ್ಷತ್ರ ಜನನ ಶಾಂತಿ, ತಾಯಿ, ತಂದೆ, ಅಣ್ಣ, ತಮ್ಮ ಎಲ್ಲರ ನಕ್ಷತ್ರ ಒಂದೇ ಆದಲ್ಲಿ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಏಕನಕ್ಷತ್ರ ಜನನ ಶಾಂತಿ. ಇನ್ನು ವಿಷಘಟಿ ಜನನ ಶಾಂತಿ, ಮಗು ವಿಷನಾಡಿಯಲ್ಲಿ ಏನಾದರೂ ಜನಿಸಿದರೆ ಸರ್ವಾರಿಷ್ಟ ಉಂಟಾಗ್ತಾ ಇರುತ್ತೆ. ಆದ್ದರಿಂದ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ತ್ರಿಕ ಪ್ರಸವ ಶಾಂತಿ, ತಾಯಿಗೆ ಏಕಕಾಲದಲ್ಲಿ 3 ಮಗುವಿನ ಜನನವಾದರೆ, ತ್ರಿವಳಿಗಳೇನಾದರೂ ಆದರೆ ಈ ತ್ರಿಕ ಪ್ರಸವ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಭದ್ರಾ ಜನನ ಶಾಂತಿ, ಭದ್ರಾ ಯೋಗದಲ್ಲಿ ಏನಾದರೂ ಮಗು ಜನಿಸಿದರೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಒಳ್ಳೆಯ ಭವಿಷ್ಯ ಇರುತ್ತೆ ಮಗುವಿಗೆ. ಇನ್ನು ಅಧೋಮುಖ ಜನನ ಶಾಂತಿ, ಮಗು ಜನಿಸುವಾಗ ಕೆಳಮುಖವಾಗಿ ಜನಿಸಿದರೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕು. ಇದು ಆ ಮಗುವಿಗೆ ಸರ್ವ ರೀತಿಯಲ್ಲೂ ಶ್ರೇಯಸ್ಸನ್ನು ತರುವಂಥದ್ದು ಇದು. ಇನ್ನು ಸದಂತ ಜನನ ಶಾಂತಿ, ಮಗು ಹುಟ್ಟಿದಾಗಲೇ ಹಲ್ಲು ಏನಾದರೂ ಇದ್ದರೆ ಅದು ದೋಷ. ಆ ದೋಷ ನಿವಾರಣೆಗಾಗಿ ಈ ಸದಂತ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಹಾಗೆ ಯಮಳ ಜನನ ಶಾಂತಿ, ಏಕಕಾಲದಲ್ಲಿ 2 ಮಗುವಿನ ಜನನ ಆದರೆ ಅಲ್ಲಿ ದೋಷ ಉಂಟಾಗತ್ತೆ. ಆ ದೋಷ ನಿವಾರಣೆಗಾಗಿ ಈ ಯಮಳ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಪ್ರಸವ ವೈಕೃತಿ ಜನನ ಶಾಂತಿ, ಮಗು ಜನಿಸುವಂತಹ ಸಂದರ್ಭದಲ್ಲಿ ಅಂಗವಿಕಲ ಏನಾದರೂ ಆಗಿದ್ದರೆ ಈ ಶಾಂತಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ತಾಯಿ ಮಗುವಿಗೆ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಬಾಲಾರಿಷ್ಟ ಜನನ ಶಾಂತಿ, ಮಗು ಜನಿಸಿದಾಗ ಆ ಜನ್ಮದಲ್ಲಿ ರವಿ, ಕುಜ, ಶನಿ, ರಾಹು, ಕೇತು ವಿಷಮ ಸ್ಥಿತವಾಗಿದ್ದರೆ ಈ ಗ್ರಹಗಳು ವಿಪರೀತ ಕಷ್ಟವನ್ನು ಕೊಡುತ್ತೆ. ಹಾಗಾಗಿನೇ ಈ ಕಷ್ಟಗಳ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಈ ಶಾಂತಿಯನ್ನು ಮಗುವಿನ ಜನ್ಮದ ನಂತರದ 12ನೇ ದಿನದ ಮೇಲೆ ಮಗು ಚಿಕ್ಕದಿದ್ದಾಗಲೇ ಮಾಡಿಸ್ಕೊಳ್ಳುವಂಥದ್ದು ಉತ್ತಮ, ಈ ಬಾಲಾರಿಷ್ಟ ಜನನ ಶಾಂತಿಯನ್ನು. ಇನ್ನು ಬಾಲಗ್ರಹ ಶಾಂತಿ, ಮಗು ಪೂರ್ವ ಜನ್ಮಾಂತರದಲ್ಲಿ ಮಾಡಿರುವಂಥ ದೇವರ ಸೇವೆ ಇರ್ಬೋದು, ವೇದಗಳ ಪಾರಾಯಣ ಇರ್ಬೋದು, ಶಾಸ್ತ್ರಗಳನ್ನು ಹಾಗೆ ಸತ್ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡಿರುವಂಥ ವಿಚಾರಗಳು, ಈ ಎಲ್ಲ ವಿದ್ಯಮಾನಗಳು ಕೂಡ ಜರುಗಿದ್ರೆ, ನಿಷ್ಠೆಯಿಂದ ಶಾಸ್ತ್ರಗಳ ಸೇವೆಯನ್ನು, ಗುರು ಸೇವೆಯನ್ನು ಮಾಡಿದರೆ ತೊಂದರೆ ಇಲ್ಲ. ಆದರೆ ಇಲ್ಲಿ ಹಿಂದಿನ ಜನ್ಮಾಂತರದಲ್ಲಿ ಮಗು ದೇವರ ಬಗ್ಗೆ, ವೇದಗಳ ಬಗ್ಗೆ, ಶಾಸ್ತ್ರಗಳ ಬಗ್ಗೆ ಮತ್ತು ಗುರು ಹಿರಿಯರ ಬಗ್ಗೆ ನಿಂದನೆಗಳನ್ನು ಮಾಡಿರ್ತಾರೆ, ಅವರಿಗೆ ಅಪಮಾನ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸರ್ವ ಪಾತಕಗಳಿಂದ ಪೀಡೆಗಳು ಬಂದೊದಗತ್ತೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಆಗಿ ತುಂಬ ಅದು ಉಲ್ಬಣ ಆಗುವಂಥದ್ದು ಇದೆ. ಹಾಗಾಗಿನೇ ಈ ಬಾಲಗ್ರಹ ಶಾಂತಿ ಏನಿದೆ ಇದನ್ನು ಮಗುವಿಗೆ ಬರುವಂಥ ಈ ಪೀಡಾ ನಿವಾರಣೆಗಾಗಿ ಮಾಡಿಕೊಳ್ಳೇಬೇಕು. ಇನ್ನು ಬಾಲಮಾರ್ಕಾಂಡೇಯ ಶಾಂತಿ, ಮಗುವಿಗೆ ಈ ಬಾಲಾರಿಷ್ಟ ಕಂಟಕದಿಂದ ಆಯುಷ್ಯಕ್ಕೆ ಕಂಟಕ ಉಂಟಾಗಬಹುದು. ಹಾಗಾಗಿನೇ ಈ ಮಗುವಿಗೆ ಬಾಲಾರಿಷ್ಟ ವಶ ಆಗಿರಬಾರ್ದು. ಹಾಗಾಗಿ ಈ ಒಂದು ಕಂಟಕವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಶಾಂತಿಯನ್ನು ಮಾಡಿಸುವಂಥದ್ದು ಇದೆ. ಇನ್ನು ರೋಹಿಣಿ ನಕ್ಷತ್ರ ಜನನ ಶಾಂತಿ, ಮಗು ರೋಹಿಣಿ ನಕ್ಷತ್ರದಲ್ಲಿ ಏನಾದರೂ ಜನಿಸಿದರೆ ಮಾವನಿಗೆ ಅರಿಷ್ಟ ಸೂಚನೆಗಳು ಇರುತ್ತೆ. ಆದ್ದರಿಂದಲೇ ಈ ರೋಹಿಣಿ ನಕ್ಷತ್ರ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಸೂಕ್ತ. ಇನ್ನು ಕುಜ ರಾಹು ಸಂಧಿ ಶಾಂತಿ, ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೆ ಇಷ್ಟು ವರ್ಷಗಳು ಮನುಷ್ಯರ ಜೀವನದಲ್ಲಿ ಅಧಿಪತ್ಯ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಪರಸ್ಪರ ಶತ್ರುಗ್ರಹಗಳ ಅಧಿಕಾರದ ಅವಧಿ ಮುಗಿದು ಇನ್ನೊಂದು ಗ್ರಹದ ಅಧಿಕಾರದ ಆರಂಭದ ಕಾಲದಲ್ಲೇನಿದೆ ಆ 6 ತಿಂಗಳ ಮುಂಚಿತವಾಗಿ ಸಂಧಿಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇಲ್ಲಿ ಕುಜ ದಶೆ 7 ವರ್ಷಗಳು ಮುಗಿದು ರಾಹು ದಶೆ 18 ವರ್ಷಗಳು ಆರಂಭ ಆಗುವಂಥ ಸಮಯಕ್ಕೆ ಈ ಶಾಂತಿಯನ್ನು ಮಾಡಿಸ್ಬೇಕು. ಈ ಶಾಂತಿ ಕಾಲದ ವಿಶೇಷತೆ ಏನಿದೆ ಅದನ್ನು ಗಂಡಸರಿಗಿಂತ ಹೆಚ್ಚು ಸ್ತ್ರೀಯರಿಗೆ ಬಹಳ ಹಾನಿಕಾರಕವಾಗಿರುತ್ತೆ. ಆಗಿದ್ದಲೇ ಆಯುಷ್ಯದಲ್ಲಿ ಒಂದು ಕಂಟಕ ಅಂತಲೇ ಇದನ್ನು ಕರೀತಾರೆ. ಇದನ್ನು ನಿವಾರಣೆ ಮಾಡಿಕೊಳ್ಬೇಕು. ಇದರಿಂದ ಮೃತ್ಯು ಭಯ ಆಗಲಿ ಅಪಮೃತ್ಯು ಆಗಲಿ ಸಂಭವಿಸಲ್ಲ. ಈಗ ಕುಜ ರಾಹು ಸಂಧಿಶಾಂತಿ ಆಯಿತು. ಇನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ. ಇಲ್ಲಿ ರಾಹುವಿನ ಅಧಿಕಾರದ ಅವಧಿ 18 ವರ್ಷಗಳು. ಅದು ಕಳೆದು ಗುರುವಿನ 16 ವರ್ಷದ ಅಧಿಕಾರ ಅವಧಿ ಏನು ಆರಂಭ ಆಗತ್ತೆ, ಅಲ್ಲಿ 6 ತಿಂಗಳ ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸ್ಕೊಳ್ಬೇಕು. ಈ ಸಂಧಿಕಾಲ ವಿಶೇಷವಾಗಿ ಸ್ತ್ರೀಯರಿಗೆ ಹೆಚ್ಚು ಹಾನಿಕಾರಕವಾಗಿರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈಗ ಹೇಳಿದಂತಹ ಕೆಲವೊಂದು ಶಾಂತಿ ಕಾರ್ಯಗಳನ್ನು ಮಾಡಲೇಬೇಕಾಗತ್ತೆ. ಇನ್ನು ಶುಕ್ರಾದಿತ್ಯ ಸಂಧಿಶಾಂತಿ, ಶುಕ್ರನ ಅಧಿಕಾರದ ಅವಧಿ 20 ವರ್ಷಗಳು. ಅದು ಕಳೆದು ಸೂರ್ಯನ 6 ವರ್ಷದ ಒಂದು ಅಧಿಕಾರದ ಅವಧಿ ಏನು ಬರುತ್ತೆ
ಆ 6 ತಿಂಗಳ ಮೊದಲು ಈ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಈ ಸಂಧಿಕಾಲ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಹಾನಿಕಾರಕವಾಗಿರುತ್ತೆ. ಇನ್ನು ಉಗ್ರ ರಥ ಶಾಂತಿ ಇದೆ, ಗ್ರಹ ಶಾಂತಿಗಳಿದೆ, ವಾಸ್ತು ಶಾಂತಿ ಇದೆ, ರಾಕ್ಷೋಗ್ನ ಶಾಂತಿ ಇದೆ, ಹಾಗೆ ಸರ್ವಾದ್ಭುತ ಶಾಂತಿ ಇದೆ, ರಕ್ತವಲ್ಮೀಕ ಶಾಂತಿ ಇದೆ, ವಾನರ ಪ್ರವೇಶ ಶಾಂತಿ ಇದೆ, ಮರ್ಕಟ ಪ್ರವೇಶ ಶಾಂತಿ ಇದೆ, ಮಹಿಷ ಪ್ರವೇಶ ಶಾಂತಿ, ಹಾಗೆ ದೀಪ ಪತನ ಶಾಂತಿ, ಇನ್ನು ಭೀತಿಹರ ದಕ್ಷಾಕರ ದುರ್ಗಾ ಶಾಂತಿ, ಕೃತ್ಯ ದ್ರೋಹ ಶಾಂತಿ, ಹಾಗೆ ದುಸ್ವಪ್ನ ಶಾಂತಿ, ಇನ್ನು ಪರ್ಜನ್ಯ ಶಾಂತಿ, ನಾಳವೇಷ್ಟನ ಶಾಂತಿ, ವಿಶಾಖ ನಕ್ಷತ್ರ ಜನನ ಶಾಂತಿ, ಇನ್ನು ಯೋನಿ ವೈಕೃತಿ ಶಾಂತಿ, ಪ್ರಪೌತ್ರ ದರ್ಶನ ಶಾಂತಿ, ಕುಂಭ ವಿವಾಹ ಶಾಂತಿ, ಕದಳಿ ವಿವಾಹ ಶಾಂತಿ, ಅರ್ಕ ವಿವಾಹ ಶಾಂತಿ, ಹೀಗೆ ಅನೇಕ ವಿಧವಾದಂತಹ ಶಾಂತಿ ಕಾರ್ಯಗಳಿದೆ, ಹೋಮಗಳಿದೆ, ಯಜ್ಞಾದಿಗಳು ಕೂಡ ಇದೆ. ಅವುಗಳನ್ನು ಜ್ಯೋತಿಷಿಗಳ ಬಳಿ ಹೋಗಿ ನಿಮ್ಮ ವಿಚಾರವನ್ನು ತಿಳಿಸಿ ಆ ಪರಿಹಾರವನ್ನು ಸೂಕ್ತ ಸಮಯದಲ್ಲಿ ಆರಂಭ ಮಾಡಿ ಮುಂದುವರಿಸುವಂಥದ್ದು ಉತ್ತಮ. ಇದರಿಂದ ಉತ್ತರೋತ್ತರ ಫಲಗಳು ಸಿಕ್ಕುವಂಥದ್ದು. ಧರ್ಮಶಾಸ್ತ್ರದಲ್ಲಿ ಈ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದೆ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ರಿಪುಸ್ಥಾನ, ಇದು ಶತ್ರುಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ಕೆಲಸಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಮುನ್ನಡೆ ಇರುತ್ತೆ. ಹಾಗೆ ಯಾವುದೇ ಅಡ್ಡಿ ಆತಂಕಗಳು ಕೆಲಸಕ್ಕೆ ಇರಲ್ಲ. ಹಾಗೆ ನಿಮ್ಮ ಒಂದು ಚಟುವಟಿಕೆಗೆ ಬೇಕಾದಂತಹ ಪೂರ್ವಕ ಬೆಂಬಲವೇನಿದೆ ಅದು ಬಹಳ ಮಟ್ಟಿಗೆ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಗುರುತಿಸ್ತೀರಿ. ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ಈ ದಿನ ಯಶಸ್ಸು ಖಂಡಿತ ಸಿಕ್ಕತ್ತೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಪ್ರೀತಿಯ ಜೀವನದಲ್ಲಿ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ, ವಿದೇಶ ಪ್ರಯಾಣದಲ್ಲಿ, ಹಾಗೆ ನೀವು ಯಾವುದೇ ಚಟುವಟಿಕೆಗಳಾಗಬೇಕು ಅಂತ ಹೇಳಿ ಅಂದ್ಕೊಳ್ತಿರೋ ಅದನ್ನು ಈ ದಿನ ಸ್ವಲ್ಪ ಸಂಕಲ್ಪಪೂರ್ವಕವಾಗಿ ಇನ್ನೊಂದು ಸಲ ಭಗವಂತನಲ್ಲಿ ಆ ಒಂದು ವಿಚಾರದ ಬಗ್ಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ತುಂಬ ಒಳ್ಳೆಯ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರದ ವಿಸ್ತರಣೆಗಾಗಿ ಹೂಡಿಕೆಗಳನ್ನು ಮಾಡುವಂಥದ್ದು, ಅಥವಾ ಒಂದು ಇನ್ವೆಸ್ಟ್ ಮಾಡ್ತೀರಿ, ಇಲ್ಲ ಇನ್ವೆಸ್ಟ್ಮೆಂಟ್ಗಾಗಿ ಹಣವನ್ನು ಪಡ್ಕೊಳ್ಳುವಂಥದ್ದು, ಏನೋ ಒಂದು ಹಣದ ಟ್ರಾನ್ಸಾಕ್ಷನ್ ಈ ದಿನ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಒಂದು ಒಪ್ಪಂದಕ್ಕೆ ಬರುವಂಥದ್ದು ಕೂಡ ಇದೆ. ಒಂದು ಸೆಟ್ಲ್ಮೆಂಟ್ಗಾಗಿ ಈ ದಿನ ನೀವು ಕಾಯ್ತಾ ಇದ್ದೀರಿ, ಅದು ಈ ದಿನವೇ ಆಗುವಂಥದ್ದು ಕೂಡ ಇದೆ. ಹಾಗೆ ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಇಮ್ಮಡಿಗೊಳಿಸುತ್ತೆ. ಪ್ರೀತಿ ಪ್ರೇಮದ ಜೀವನದಲ್ಲಿ ಬಹಳ ವಿಶೇಷವಾದಂತಹ ಮಾತುಗಳನ್ನು ಕೇಳುವಂಥದ್ದು, ವಿಶೇಷ ಉಡುಗೊರೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಸಂಯಮದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಯ ಅರಿವು ನಿಮಗಾಗತ್ತೆ. ಆದರೆ ನೋಡಿ ನೋಡಿ ಹಳ್ಳಕ್ಕೆ ಬಿದ್ದಂತೆ ಈ ದಿನ ಗೊತ್ತಿದ್ದು ಸ್ವಲ್ಪ ನಷ್ಟವನ್ನು ತಂದುಕೊಳ್ತೀರಿ. ಹಾಗೆ ಈ ದಿನ ನಿರೀಕ್ಷಿತ ಕೆಲಸ ಕಾರ್ಯಗಳು ಮುಂದೆ ಸಾಗದೆ ನಿಮಗೆ ನಿರಾಸೆಯನ್ನು ತರುತ್ತೆ. ಹಾಗಾಗಿನೇ ನಿರಾಶೆ ವಿಪರೀತ ಆದಾಗಲೇ ಕೆಲಸದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ವೈರಾಗ್ಯ ಭಾವ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಿತ್ರರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಪರೀಕ್ಷೆಗೆ ಒಳಪಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವ್ಯಾಪಾರಿ ಧರ್ಮ ಏನಿದೆ ಅದನ್ನು ನೀವು ಪರಿಪಾಲನೆ ಮಾಡುವಂಥ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಚಟುವಟಿಕೆಗಳಾಗಲಿ, ನಿಮ್ಮ ಪ್ರಯತ್ನಗಳಾಗಲಿ ನಿಧಾನವಾಗಿ ಸಾಗ್ತಾ ಇದ್ದರೆ ಯಾರೊಂದಿಗೂ ಕೂಡ ಅದನ್ನು ಹೋಲಿಸಬೇಡಿ. ಅದನ್ನೇ ಸರ್ವ ಸ್ವತಂತ್ರವಾಗಿ ಇರಲಿಕ್ಕೆ ಬಿಡಿ. ಅದರ ಒಂದು ಸ್ಪೀಡ್ಗೆ ಆ ಕೆಲಸ ಪೂರ್ಣ ಆಗುತ್ತೆ, ಅದರಿಂದ ಒಳ್ಳೆಯ ಫಲಿತಾಂಶಗಳು ಬರುತ್ತೆ. ಆದರೆ ಇಲ್ಲಿ ಮಾತ್ರ ನೀವು ಫಲಿತಾಂಶವನ್ನು ನಿರೀಕ್ಷೆಯಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ
2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಕುಟುಂಬಸ್ಥರ ಒಂದು ಬೆಂಬಲ ಸಕಾಲಕ್ಕೆ ನಿಮಗೆ ಸಿಕ್ಕಲ್ಲ. ಇದರಿಂದ ಮನಸ್ಸಿಗೆ ಭಾರಿ ಹಿನ್ನಡೆ ಉಂಟಾಗುವಂಥದ್ದು. ಹಾಗೆ ಕೆಲವು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವರಿಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಗೆಳೆಯರ ಒಂದು ಮಿಲನ ಏನಿದೆ ಅಥವಾ ಗೆಳೆಯರ ಜೊತೆಯಲ್ಲಿ ವ್ಯವಹರಿಸುವಂಥ ಸಂದರ್ಭ ಮಾತ್ರ ನೀವು ಸಂತೋಷದಿಂದ ಇರ್ತೀರಿ. ಇನ್ನು ಉಳಿದಂಥ ಯಾವುದೇ ಸಮಯದಲ್ಲೂ ಕೂಡ ಏನೋ ಒಂದು ಅಸಮಾಧಾನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ. ಮೇಲಧಿಕಾರಿಗಳಿಂದ ಒತ್ತಡ ಇದೆ. ಹಾಗೆ ನಿಮ್ಮ ಒಂದು ಪ್ರತಿಭೆಗೆ ತಕ್ಕಂತಹ ಸೂಕ್ತವಾದಂತಹ ಕೆಲಸ ಕಾರ್ಯಗಳು ಸಿಕ್ಕದೇ ಇದ್ದಾಗ ಮನಸ್ಸಿಗೂ ಕೂಡ ಬೇಸರ. ಹಾಗೆ ಈ ದಿನದಲ್ಲಿ ನಿಮ್ಮ ಶ್ರಮ ವಿಪರೀತವಾಗಿರುತ್ತೆ. ಆದರೆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಹೇಳಿಕೆಯಿಂದ ತಪ್ಪು ಅಭಿಪ್ರಾಯ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳನ್ನು ನಿಕೃಷ್ಟವಾಗಿ ಪರಿಪಾಲನೆ ಮಾಡುವಂಥದ್ದು ತುಂಬ ಅತ್ಯಗತ್ಯ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಅಪಾಯಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಮರಿಬಾರ್ದು. ಹಾಗೆ ನಿಮ್ಮದೇ ಆದಂತಹ ಛಾಪು ಮೂಡಿಸಲಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಹೃದಯ ಹೇಳುವಂಥ ಮಾತುಗಳನ್ನು ಕೇಳಿ ಮನಸ್ಸಿನಂತೆ ನಡ್ಕೊಳ್ಬೇಡಿ ಈ ದಿನ. ಏಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿಗಳಿಗೆ ಈ ದಿನ ವಿಶೇಷ ಸ್ಥಾನಮಾನವನ್ನು ಕೊಡಬೇಕಾಗತ್ತೆ. ಅದನ್ನು ನೀವು ಈ ದಿನ ಹೃದಯದಿಂದ ಮಾತ್ರ ಅರಿತುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಹಿರಿಯರ ಈ ಒಂದು ಅನುಭವದ ಮಾತನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 3ನೇ ಮನೆಯಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ವೈಯಕ್ತಿಕ ತೃಪ್ತಿ ಇದೆ. ಹಾಗೆ ನಕಾರಾತ್ಮಕ ಶಕ್ತಿಗಳಿಂದ ಈ ದಿನ ಬಹಳ ದೂರ ಇರ್ತೀರಿ. ಅದರ ಪ್ರಭಾವ ಬರದಂತೆ ನೀವು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಅತಿಯಾಗಿ ಒತ್ತರಿಸಿ ಬರುವಂಥ ಆಸೆ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆಸೆ ಯಾಕೆ ಬಂತು, ಯಾವಾಗ ಬಂತು, ಯಾಕಾಗಿ ಬಂತು ಇತ್ಯಾದಿ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಂಡ್ರೆ ಅದರ ಉತ್ತರದಲ್ಲಿ ಆ ಒಂದು ವಿಚಾರದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಭಾವನೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಅಸಮಾಧಾನ ಇದ್ದರೂ ಕೂಡ ಅದನ್ನು ಮಾತಿನಿಂದ ಹೊರ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿ ಕೆಲವು ವ್ಯಕ್ತಿಗಳು ಈ ದಿನ ತಾತ್ಕಾಲಿಕವಾಗಿ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಇದರಿಂದ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸ್ವಲ್ಪ ಸಮಾಧಾನದಿಂದ ಕಾಯ್ತಾ ಇರಿ. ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ಈ ದಿನ ವಿಶೇಷ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇದರಲ್ಲಿ ಸಫಲರಾಗ್ತೀರಿ. ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆದರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ. ಇಲ್ಲಿ ಕುಚೇಷ್ಟೆಯ ವಿದ್ಯಮಾನಗಳು ನಿಮ್ಮ ಗಮನಕ್ಕೆ ಬಂದರೆ, ಹಾಗೆ ನಿಮ್ಮ ಗೆಳೆತನಕ್ಕೆ ಅಥವಾ ನಿಮ್ಮ ಒಂದು ಸಂಬಂಧಕ್ಕೆ ಯಾವುದೇ ಒಂದು ಬಾಧೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿಂದ ದೂರ ಇರುವಂಥದ್ದು ಉತ್ತಮ. ಹಾಗೆ ರಾಜಕಾರಣಿಗಳಿಗೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ಸನ್ನಿವೇಶ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಇದು ಧನಸ್ಥಾನ, ಇದೇ ವಾಕ್ಸ್ಥಾನ. ಹಾಗಾಗಿ ಈ ಮಾತಿನಿಂದ ಈ ದಿನ ಸ್ವಲ್ಪ ವ್ಯತ್ಯಯಗಳು ಉಂಟಾಗ್ತಾ ಇದೆ. ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀರಿ. ಇದು ಕೂಡ ನಿಮಗೆ ನಷ್ಟದ ಬಾಪ್ತಿಗೆ ಸೇರ್ಪಡೆಯಾಗ್ಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಕೆಲವರನ್ನು ವಿಶೇಷವಾಗಿ ಕೆಣಕತ್ತೆ. ನಿಮ್ಮ ಒಂದು ಅನುಭವದಲ್ಲಿ ಮಾತಾಡುವಂಥದ್ದಿದೆ. ಮಾತಿನ ಅರ್ಥ ಒಳ್ಳೆಯದಿರ್ಬೋದು, ಆದರೆ ಅದನ್ನು ಕೇಳಿಸ್ಕೊಂಡಂಥವರು ತಪ್ಪು ಗ್ರಹಿಕೆಯಿಂದ ನಿಮ್ಮಿಂದ
ದೂರ ಆಗುವಂಥದ್ದು, ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಹೊಂದುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೈಗೊಂಡಂತಹ ವ್ಯವಹಾರಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ. ಬಂಧು ಮಿತ್ರರೊಂದಿಗೆ ನೋಡಿ, ಏನೋ ಒಂದು ಕಾರಣಕ್ಕೆ, ಅದು ಕೆಲಸಕ್ಕೆ ಬಾರದ ವಿಚಾರ, ಇದಕ್ಕಾಗಿ ವಿವಾದಗಳು ಉಂಟಾಗುವಂಥದ್ದು ಇರದೆ. ಹಾಗೆ ಈ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಅಥವಾ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರಬೇಕು, ಇದೆಲ್ಲವೂ ಕೂಡ ಈ ದಿನ ನಿಧಾನ ಆಗುತ್ತೆ. ನಿಮ್ಮ ಒಂದು ಸ್ಪೀಡ್ಗೆ ಯಾವುದೇ ಕೆಲಸಗಳಾಗಲ್ಲ. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಹಾಗೆ ಈ ಗೊಂದಲಮಯವಾಗಿರುವಂಥ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಒಂದು ವಿಶೇಷ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ನೋಡಿ, ಎಷ್ಟು ನಿಷ್ಠುರವಾದ ಮಾತುಗಳನ್ನು ನೀವು ಆಡ್ತೀರೋ ಅಷ್ಟೇ ಹೃದಯ ಶ್ರೀಮಂತಿಕೆ ಇದೆ ಅನ್ನುವಂಥದ್ದು ಇದರಿಂದ ವ್ಯಕ್ತ ಆಗುತ್ತೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ, ಮುಂದೆ ಅದು ನಿಮಗೆ ಸಹಾಯಕವಾಗುತ್ತೆ. ಹಾಗೆ ಈ ದಿನ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಮಾಧಾನದಿಂದ ಇರಬೇಕು, ಸಂಯಮದಿಂದ ಇರಬೇಕು ಅನ್ನುವಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಉತ್ತಮ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ಈ ದಿನದ ಮೊದಲ ಭಾಗ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥ ಸಂದರ್ಭ ಇದು. ಇನ್ನು ವಿರೋಧಿಗಳು ಕೂಡ ಈ ದಿನ ನಿಮ್ಮ ತಂಟೆಗೆ ಬರಲ್ಲ. ಹಾಗಾಗಿ ಬಹಳ ಸ್ವತಂತ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಸ್ವಾತಂತ್ರ್ಯ ದಿನ ಇದು ನಿಮಗೆ. ಹಾಗೆ ಈ ದಿನ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇದರಲ್ಲಿ ಬಹಳ ವಿಶೇಷವಾದಂಥ ಆಕರ್ಷಣೆಯನ್ನು ಇಟ್ಕೊಂಡಿದ್ದೀರಿ. ಹಾಗೆ ಯಾರೇ ಆದರೂ ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ರೆ, ನಿಮ್ಮ ಕಾರ್ಯಗಳನ್ನು ನೋಡಿದ್ರೆ, ಕಾರ್ಯವೈಖರಿಯನ್ನು ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿನೇ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಆಕರ್ಷಣೆಯನ್ನು ಹೊಂದಿರ್ತೀರಿ. ಹಾಗೆ ಈ ದಿನ ಕಲಾವಿದರಿಗೆ ತುಂಬ ಚೆನ್ನಾಗಿರುವಂಥದ್ದು. ನಿಮ್ಮ ಕಲೆ ಎಷ್ಟಿದೆ, ನಿಮ್ಮ ಪ್ರತಿಭೆ ಎಷ್ಟಿದೆ, ಹೇಗಿದೆ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚು ಗಮನ ಹರಿಸಿದ್ರೆ ಈ ದಿನ ಬಹಳ ಬೇಗ ನಿಮ್ಮ ಗುರಿಯನ್ನು ತಲುಪ್ತೀರಿ, ಉದ್ದೇಶಿತ ಕಾರ್ಯವನ್ನು ಈಡೇರಿಸ್ಕೊಳ್ತೀರಿ. ಹಾಗಾಗಿನೇ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇದ್ದಂಥ ಒಂದು ಆಸೆ ಈ ದಿನ ನೆರವೇರಿಬಿಡುತ್ತೆ. ಹಾಗೆ ಪ್ರಮುಖವಾದಂಥ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂಥ ಒಂದು ವಿಶೇಷ ದಿನ ಕೂಡ. ಹಾಗಾಗಿ ಮುಂದೆ ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಈ ದಿನ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀರಿ. ಇದು ನಿಮಗೆ ಒಂದು ಒಳ್ಳೆಯ ಭದ್ರವಾದ ತಳಹದಿಯನ್ನು ಒದಗಿಸ್ಕೊಡುತ್ತೆ. ಇನ್ನು ಲಾಭದಾಯಕವಾಗಿರುವಂಥ ಸನ್ನಿವೇಶಗಳೇ ಈ ದಿನ ಹೆಚ್ಚಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳನ್ನು ಕಾಣುವಂಥ ಸಂದರ್ಭ ಇದೆ. 12ನೇ ಮನೆಯಲ್ಲಿ ಚಂದ್ರ ಇವತ್ತು ನಾಳೆ ಸ್ಥಿತನಾಗಿರ್ತಾನೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲಿ ಹೆಚ್ಚು ಬಂಡವಾಳ ಹಾಕಿ ಏನೋ ಒಂದು ಖರೀದಿ ಮಾಡ್ತೀನಿ ಅನ್ನುವಂಥ ಧೋರಣೆಯನ್ನು ಬಿಟ್ಬಿಡಿ. ಹಣ ಇದ್ದರೆ ಏನು ಬೇಕಾದರೂ ಸಾಧ್ಯ ಅನ್ನುವಂಥ ವಿಚಾರಧಾರೆಗಳನ್ನು ಮನಸ್ಸಿನಿಂದ ಕಿತ್ತು ಹಾಕಬೇಕು. ಹಣಕ್ಕಿಂತ ಬಹಳ ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳು ಇದೆ ಅನ್ನುವಂಥದ್ದು ಈ ದಿನ ನಿಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿ ಈ ದಿನ ಒಂದು ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ತೀರಿ. ಜೀವನ ಪಾಠ, ಅನುಭವದ ಪಾಠ, ಅದು ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆಯ ಕೊರತೆ ಇರುತ್ತೆ. ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ಮನಸ್ಸು ಬಹಳ ವಿಚಿತ್ರವಾಗಿ ವರ್ತಿಸುವಂಥದ್ದು. ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಈ ದಿನ ಕಷ್ಟ ಆಗುತ್ತೆ. ಹಾಗೆ ನೆರೆಹೊರೆಯವರಲ್ಲಾಗಲಿ ಬಂಧು ಬಾಂಧವರಲ್ಲಾಗಲಿ ಈ ದಿನ ನಿಮ್ಮ ವೈಯಕ್ತಿಕವಾಗಿ ಅಥವಾ ನಿಮ್ಮ ಮಕ್ಕಳ ವಿಚಾರವಾಗಿ ಎಲ್ಲ ಒಂದು ಕಡೆ ಗಾಳಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ. ಇದು ಈ ಹೆಸರಿಗೆ, ಕುಟುಂಬಕ್ಕೆ ಕಳಂಕ ತರುವಂಥ ಒಂದು ಪ್ರಯತ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ಆದರೂ ಕೂಡ
ತತ್ಕಾಲಕ್ಕೆ ಅದು ಮನಸ್ಸನ್ನು ಬಾಧಿಸುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಗಟ್ಟಿಯಾಗಿರಬೇಕು, ಆತ್ಮವಿಶ್ವಾಸದಿಂದ ಇರಬೇಕು, ಬಂದದ್ದನ್ನು ಫೇಸ್ ಮಾಡಬೇಕು. ಇದು ಬಹಳ ಮುಖ್ಯ. ಇದು ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ ಅದಕ್ಕೆ ಅನುಗುಣವಾಗಿ ಫಲಗಳು ಸಿಕ್ಕತ್ತೆ. ಹಾಗಾಗಿ ತಲೆ ತಗ್ಗಿಸಿ ನಿಲ್ಲುವಂಥದ್ದು ದೊಡ್ಡತನ ಅಲ್ಲ. ಆದರೆ ಯಾವಾಗ ನಿಮಗೆ ಅವಮಾನ ಆಗಿದೆಯೋ ಅಲ್ಲಿ ತಲೆ ಎತ್ತಿ ನೀವು ಎದುರಿಸುವಂಥದ್ದು ದೊಡ್ಡತನವಾಗುತ್ತೆ. ಅದು ಧೈರ್ಯತನ. ಅದನ್ನು ತಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ವಿಯಾಗತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಪ್ರಯಾಣ, ನಿಮ್ಮ ಒಂದು ಚಟುವಟಿಕೆ ಅಥವಾ ನೀವು ಈ ವ್ಯಕ್ತಿಗಳಿಗೆ ಕೊಡಬೇಕಾದಂತಹ ಒಂದು ಸ್ಥಾನಮಾನದ ಬಗ್ಗೆ ತೆಗೆದುಕೊಳ್ಳುವಂತಹ ತೀರ್ಮಾನ, ಇವೆಲ್ಲವೂ ಕೂಡ ತುಂಬ ಫೇವರಬಲ್ ಆಗೇ ಇರುತ್ತೆ, ತುಂಬ ಧನಾತ್ಮಕವಾಗೇ ಇರುತ್ತೆ. ಹಾಗೆ ಸಮಾಜದಲ್ಲಿ, ಕುಟುಂಬದಲ್ಲಿ ನಿಮ್ಮ ಖ್ಯಾತಿ, ನಿಮ್ಮ ಒಂದು ಅಂತಸ್ತು, ಗೌರವ ಹೆಚ್ಚಾಗುವಂಥದ್ದು ಕೂಡ ಇದೆ. 4 ಜನ ನಿಮ್ಮನ್ನು ಗುರುತಿಸುವಷ್ಟರ ಮಟ್ಟಿಗೆ ನೀವು ಬೆಳೆದು ದೊಡ್ಡವರಾಗಿರ್ತೀರಿ. ಹಾಗೆ ಈ ದಿನ ಸಕಾಲದಲ್ಲಿ ಕೆಲಸಗಳು ಪೂರ್ಣ ಆಗೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇರುತ್ತೆ. ಒಂದರ ಹಿಂದೆ ಮತ್ತೊಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ವೃತ್ತಿಪರ ಉದ್ಯೋಗಗಳು ಕೂಡ ಈ ದಿನ ತುಂಬ ಲಾಭದಾಯಕವಾಗಿರುತ್ತೆ. ಕೃಷಿಕರಿಗೆ, ಪಶುಪಾಲನೆ ಮಾಡುವಂಥವ್ರಿಗೆ ತುಂಬ ಉತ್ತಮವಾದಂತಹ ಸಂದರ್ಭ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರೋದ್ರಿಂದಲೇ ಅದು ಯಶಸ್ಸನ್ನು ಕಾಣಲಿಕ್ಕೆ ಸುಲಭವಾದ ಸಂದರ್ಭ ಅದು. ಹಾಗೆ ಕೆಲವು ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ಧೈರ್ಯ ಬೇಕಾಗುತ್ತೆ. ಏಕೆಂದರೆ ಕಾಲದಿಂದ ಪರಿಪಾಲನೆ ಮಾಡಿಕೊಂಡು ಬಂದಿರುವಂತಹ ಕೆಲವು ವಿಚಾರಗಳನ್ನು ಈ ದಿನ ನೀವು ತ್ಯಾಗ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಬದಲಿ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ವಿವೇಚನೆ ಬೇಕು, ದೂರದೃಷ್ಟಿ ಬೇಕು, ವಿಷನ್ ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಧೈರ್ಯ ಬೇಕು. ಏಕೆಂದರೆ ಅದನ್ನು ಕಳ್ಕೊಂಡು ಅದಕ್ಕೆ ಬದಲಿಯಾಗಿ ಮತ್ತೊಂದನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಧೈರ್ಯವಂತರಿಗೆ, ಸಾಹಸವಂತರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಕುಜ ರಾಶಿಯ ಅಧಿಪತಿಯಾಗಿರೋದ್ರಿಂದ ಅಂತಹ ಸಾಹಸ ಕೆಲಸವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಇದೆ. ಹಾಗಾಗಿನೇ ಈ ಬದಲಾವಣೆಯನ್ನು ಮಾಡಿ ನೋಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅತ್ಯುತ್ತಮ ಫಲಗಳಿರುವಂಥ ದಿನ, ಸಂತೋಷದ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 10ನೇ ಮನೆ. ಹಾಗಾಗಿ ಈ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಏನೋ ಒಂದು ಧೈರ್ಯ, ಏನೋ ಒಂದು ಆತ್ಮವಿಶ್ವಾಸ. ಹಾಗೆ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಮನೆ ನಿರ್ಮಾಣದ ಆಲೋಚನೆ ಇರ್ಬೋದು, ಸ್ವಂತ ಮನೆ ಈ ಹೊಂದಬೇಕು ಅನ್ನುವಂಥ ಆಲೋಚನೆ ಯಾರಿಗಿದೆಯೋ ಅಂಥವರು ಇದನ್ನು ಸಂಕಲ್ಪ ಮಾಡಿಕೊಳ್ಳಿ. ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಬಿಡತ್ತೆ. ಇನ್ನು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಂದರ್ಭ, ಅದರ ಬಗ್ಗೆ ಒಂದು ಆಹ್ವಾನ, ಒಂದು ಪೂರ್ವ ಸಿದ್ಧತೆ, ಅಥವಾ ಶುಭ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು, ಯಾರ ಸಹಕಾರ ಬೇಕು, ಇದರ ಬಗ್ಗೆ ಪೂರಕವಾದಂತಹ ಅನುಕೂಲತೆಗಳು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಗಳು ದೊರೆಯುವಂಥದ್ದು ಕೂಡ ಇದೆ. ಅಧಿಕಾರಿಗಳ ಕೃಪೆಯಿಂದ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲತೆ ಇರೋದರಿಂದಲೇ ಯಶಸ್ಸು ತಾನಾಗಿಯೇ ಬರುವಂಥದ್ದಿದೆ. ಹಾಗೆ ಈ ದಿನದಲ್ಲಿ ಸದ್ಯದ ಪರಿಸ್ಥಿತಿಯ ಅರಿವು ನಿಮಗೆ ಇರಬೇಕು. ತುಂಬ ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದ ವಿದ್ಯಮಾನಗಳ ಬಗ್ಗೆ, ಅದರ ಆಗುಹೋಗುಗಳ ಬಗ್ಗೆ ನಿಮಗೆ ಗಮನ ಇರಬೇಕು. ಹಾಗಾಗಿ ಇದು ಕೂಡ ಒಂದು ಪಾಠ, ಇದು ಒಂದು ಯೂನಿವರ್ಸಿಟಿ ಕಲಿಸುವಂಥ ಒಂದು ಪಾಠ ಇದು. ಅದನ್ನು ಈ ದಿನ ವಿಶೇಷವಾಗಿ ಕಲ್ತ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ದೂರದೃಷ್ಟಿಯನ್ನು ಇಟ್ಕೊಂಡು ಒಪ್ಪಂದವನ್ನು ಮಾಡಿಕೊಳ್ಳಿ, ಒಂದು ವಿಷನನ್ನು ಇಟ್ಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಇದು ಭಾರಿ ಒಂದು ಅನುಕೂಲವನ್ನು ಕಲ್ಪಿಸುವಂಥದ್ದು, ನಿಮಗೆ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 9ರಲ್ಲಿ ಚಂದ್ರ ಇರ್ತಾನೆ, 9ನೇ ಮನೆ. ಹಾಗಾಗಿನೇ ಈ ದಿನದ ಒಂದು ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾಗ ವ್ಯಾಪಾರ ವ್ಯವಹಾರಗಳಿಂದ ಬರುವಂಥ ಹಣ ಸಕಾಲಕ್ಕೆ ಬರಲ್ಲ. ಎಲ್ಲೋ ಒಂದು ಕಡೆ ವ್ಯಾಪಾರದಲ್ಲೂ ಕೂಡ ಅಷ್ಟೊಂದು ಲಾಭ ಇಲ್ಲ, ನಷ್ಟವೂ ಇಲ್ಲ, ಏನೋ ಒಂದು ಮಧ್ಯಮ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಹಾಗಾಗಿನೇ ಈ ಸಂಬಂಧಿಕರ ಜೊತೆಯಲ್ಲಿ ನಿಮ್ಮನ್ನು ನೀವು ತುಲನೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೋಲಿಕೆ ಮಾಡಿಕೊಂಡಾಗ ಈ ದಿನ ನಿಮಗೆ ತೀವ್ರ ನಿರಾಸೆ ಆಗುತ್ತೆ, ಬೇಸರ ಆಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಉತ್ಸಾಹದಿಂದ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ಕೂಡ ಅರ್ಧಂಬರ್ಧ ಆಗುವಂಥದ್ದಿದೆ. ಯಾವುದೋ ಒಂದು ಸಣ್ಣದ ಸಮಸ್ಯೆ ಮಧ್ಯದಲ್ಲಿ ತೂರಿ ಬರುವಂಥದ್ದು, ಇದರಿಂದ ಮನಸ್ಸು ವಿಚಲಿತವಾಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯದಲ್ಲಿ ಕೂಡ ಏನೋ ಒಂದು ಕೆಟ್ಟ ಆಲೋಚನೆ ಬರುವಂಥದ್ದು ಇದೆ. ಹಾಗಾಗಿ ಆ ಬರುವಂಥ ಸಂತೋಷ ಅದನ್ನು ನೀವೇ ಕೈಯಾರ ಹಾಳು ಮಾಡಿಕೊಳ್ಳುವಂಥದ್ದು, ಸ್ವಯಂಕೃತ ಅಪರಾಧದಂತೆ ಅದು ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಯೋಗ್ಯವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಮನಸ್ಸನ್ನು ಸ್ವಲ್ಪ ಶಾಂತಿ ಸಮಾಧಾನದಿಂದ ಇಟ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಒಂದು ಅನುಮಾನ ಆಗಲಿ, ಋಣಾತ್ಮಕವಾದಂಥ ಆಲೋಚನೆಗಳಾಗಲಿ, ಅಂದರೆ ನೆಗೆಟಿವ್ ಥಾಟ್ಸ್ ಬರುವಂಥದ್ದಾಗಲಿ, ಇಂಥದ್ರಿಂದ ಸ್ವಲ್ಪ ದೂರ ಇರಬೇಕು. ಅಂಥ ವ್ಯಕ್ತಿಗಳು ಯಾರಾದರೂ ಬಂದರೆ ಅವರನ್ನು ಕೂಡ ಇದನ್ನು ಸ್ವಲ್ಪ ದೂರ ಮಾಡಿ ಸ್ವತಂತ್ರವಾಗಿಯೇ ಕೆಲಸ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ ಈ ದಿನ. ಎಲ್ಲ ಒಂದು ಕಡೆ ಶುಭ ಸಂದೇಶ, ಒಂದು ಶುಭ ವಾರ್ತೆ ಬರುವಂಥದ್ದು ಇದೆ, ಆದರೆ ಅದು ತತ್ಕಾಲಕ್ಕೆ ಮಾತ್ರ ನಿಮಗೆ ಸಂತೋಷವನ್ನು ಕೊಡುತ್ತೆ. ಇನ್ನು ದೀರ್ಘಾವಧಿಯಲ್ಲಿ ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳಿರಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ಹೊಟ್ಟೆ ಬಟ್ಟೆಗೆ ನೇರವಾಗಿರುವಂಥ ವ್ಯವಹಾರಗಳು ಮಾತ್ರ ನಡೆಯುತ್ತೆ. ಶಾಶ್ವತವಾದ ಹಾಗೆ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಅನ್ನಿಸ್ಕೊಳ್ಳುವಂಥ ವ್ಯವಹಾರಗಳು ಅಷ್ಟಕ್ಕಷ್ಟೇ ಇರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಏನೇನೋ ಆಲೋಚನೆಗಳು, ಒತ್ತಡದ ಕೆಲಸ ಕಾರ್ಯಗಳಿರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ನಿಮ್ಮದಲ್ಲದ ಕೆಲಸಗಳನ್ನು ಕೂಡ ನಿಮ್ಮದೇ ಅಂತ ಹೇಳಿ ಪರಿಭಾವಿಸುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಯಾರಿಗಾಗಿ ಕೆಲಸ ಮಾಡ್ತೀರೋ, ಯಾರಿಗಾಗಿ ಈ ದಿನ ದುಡಿತೀರೋ, ಒಂದು ರೀತಿಯಲ್ಲಿ ಆದಾಯವನ್ನು ಗಳಿಸ್ತಿರೋ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಗೊಂದಲದಲ್ಲಿ ಗೋಜಲಿನ ಪರಿಸ್ಥಿತಿಯಲ್ಲಿ ಜೀವನವನ್ನು ನೀವು ನಡೆಸಬೇಕಾಗತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ. ನೋಡಿ, ಏನೋ ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ಮನಸ್ಸಿಗೆ ಆಘಾತವಾಗಿಬಿಡುತ್ತೆ. ಇನ್ನು ಪ್ರಯಾಣ ನಿಮಗೆ ಯಾವುದೇ ರೀತಿಯ ಸುಖವನ್ನು ತರಲ್ಲ, ಬದಲಿಗೆ ವಾಹನದಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಹಾಗೆ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಆಕಸ್ಮಿಕ ಪ್ರಯಾಣಗಳನ್ನು ಮಾಡುವಂಥದ್ದು ಕೂಡ ಇದೆ. ಅದು ಅನಗತ್ಯ ವ್ಯರ್ಥ ಪ್ರಯಾಣ, ಅದನ್ನು ತಡಿಬೋದು, ಆದರೆ ಸ್ವಲ್ಪ ವಿವೇಚನೆ ಬೇಕು, ವಿವೇಕ ಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆ ಆಗಲಿ, ನಿಮ್ಮ ಬಾಳ ಸಂಗಾತಿಯ ಜೊತೆ ಆಗಲಿ ಸಣ್ಣ ಪುಟ್ಟ ವಿವಾದಗಳು ಒಳ ನುಸುಳಿಯುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ತಡೀಲಿಕ್ಕೆ ಸಾಧ್ಯ ಇದೆ, ಆದರೆ ಸ್ವಲ್ಪ ಸೋಮಾರಿತನ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನು ಈ ದಿನದಲ್ಲಿ ನೀವು ಸ್ವಲ್ಪ ಅದೃಷ್ಟವನ್ನು ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಮುಂದಿನ ಭವಿಷ್ಯಕ್ಕಾಗಿ ನೀವು ಪ್ರಯಾಣವನ್ನು ಮಾಡಬೇಕು, ಮುಂದಿನ ಭವಿಷ್ಯಕ್ಕಾಗಿ ಉತ್ತಮ ಆಲೋಚನೆಗಳನ್ನು ಮಾಡಬೇಕು, ಮುಂದಿನ ಭವಿಷ್ಯಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆ ಎಲ್ಲವೂ ಕೂಡ ಈ ದಿನ ಆಗತ್ತೆ, ಆದರೆ ನಿಮ್ಮ ಮನಸ್ಸು ಬಿಚ್ಚಿ ಈ ಒಂದು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ರಿಸರ್ವ್ಡ್ ಆಗಿರಬೇಡಿ, ಸ್ವಲ್ಪ ಓಪನ್ ಅಪ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸಂತೋಷ ಇದೆ. ಎಲ್ಲೋ ಒಂದು ಕಡೆ ಕುಟುಂಬ ಜೀವನದಲ್ಲಿ ತೃಪ್ತಿ ಇದೆ. ನಿಮಗಾಗಿ, ನಿಮ್ಮವರಿಗಾಗಿ ಈ ದಿನ ನಿಮ್ಮ ದುಡಿಮೆ ಮೀಸಲಾಗಿರುತ್ತೆ. ಹಾಗೆ ಮನೆಯ ಹೊರಗೆ ಪರಿಸ್ಥಿತಿಗಳು ಕೂಡ ಬಹಳ ಅನುಕೂಲಕರವಾಗಿರುತ್ತೆ. ಹಾಗಾಗಿನೇ ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟು ಕೆಲಸಗಳು ಬಂದರೂ ಕೂಡ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡ್ತೀರಿ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ನಿಮಗೆ ಪ್ರೇರೇಪಣೆಯಂತೆ ಇರುತ್ತೆ. ಅದೇ ನಿಮಗೆ ಮೋಟಿವೇಶನ್ ಈ ದಿನದಲ್ಲಿ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತತೆ ವಾತಾವರಣ ಇದ್ದು ಚಿಂತೆಗೆ ಕಾರಣ ಆಗ್ಬೋದು. ಆದರೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡು ಹಿಡ್ಕೊಳ್ತೀರಿ. ಒಂದು ಸಮಸ್ಯೆ ಇದೆ ಅಂದರೆ ಪರಿಹಾರ ಇದೆ ಅನ್ನೋಂಥ ಒಂದು ಲಾಜಿಕ್ ಏನಿದೆ ಅದು ನಿಮಗೆ ಬಹಳ ಪ್ರಮುಖವಾಗಿ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಇನ್ನು ಈ ದಿನ ಸಮಾಜದಲ್ಲಿ ಪರಿಚಯಗಳು ವಿಸ್ತರಣೆಯಾಗುತ್ತೆ. ಅಂದರೆ ಹೊಸಬರನ್ನು ಪರಿಚಯ ಮಾಡ್ಕೊಳ್ತೀರಿ. ಇದು ಯಾವಾಗಲೂ ಕೂಡ ಜವಾಬ್ದಾರಿಯುತವಾದಂಥ ಕೆಲಸಗಳಿಗೆ ಆ ಒಂದು ಗೆಳೆತನವನ್ನು ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಜೀವನ ಶೈಲಿ. ಹಾಗೆ ಈ ದಿನ ಸ್ತ್ರೀಯರಿಂದ ಕೂಡ ಉತ್ತಮವಾದಂಥ ಸಲಹೆ ಸಹಕಾರಗಳನ್ನು ಪಡ್ಕೊಳ್ತೀರಿ. ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತೀರಿ. ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಈ ದಿನ ಬರುವಂಥ ಈ ಮಾನಸಿಕ ಒತ್ತಡಗಳನ್ನು ಸ್ವಲ್ಪ ಸಾವಧಾನದಿಂದ, ಸ್ವಲ್ಪ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಅಪಾಯಕರವಾದಂಥ ಕಾರ್ಯಗಳಿಗೆ ಕೈ ಹಾಕಬೇಡಿ, ನಷ್ಟ ಆಗುತ್ತೆ, ಜಾಗ್ರತೆ. ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡುವಂಥದ್ದು, ಹಾಗೆ ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.